ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಬಾವಿಕೆರೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಇಲ್ಲಿ ಇವತ್ತು ನಾವು ಜೇನು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಜೇನು ಸಂಸ್ಕರಣೆ ಇತ್ತೀಚಿನ ದಿನದಲ್ಲಿ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಯುವಕರು ಇರ್ಬೋದು, ರೈತಾಪಿ ವರ್ಗದವರು ಇರ್ಬೋದು, ಅಥವಾ ರೈತ ಮಹಿಳೆಯರು ಕೂಡ ಇತ್ತೀಚಿನ ದಿನದಲ್ಲಿ ಈ ಜೇನು ಘಟಕಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ತೋಟದಲ್ಲಿ, ತಮ್ಮ ಮನೆಯ ಸುತ್ತಮುತ್ತ ಈ ಜೇನು ಪೆಟ್ಟಿಗೆ ಕೂರಿಸಿ ಜೇನನ್ನು ತೆಗೆದು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಹಾಗೂ ಮತ್ತು ಮಾರ್ಕೆಟ್ಗೆ ಸೆಲ್ ಮಾಡಿ ತಮ್ಮ ಆದಾಯವನ್ನು ದುಡಿತಾ ಇದ್ದಾರೆ. ಇದೇ ರೀತಿ ಈ ಜೇನು ಮಾರೋದ್ರಿಂದ ಏನು ಪ್ರಾಫಿಟ್ ಬರುತ್ತೆ ಅದನ್ನೇ ನೀವೇ ಬೆಳೆದಿರ್ತಕ್ಕಂಥ ಜೇನು ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ಜೇನನ್ನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮುಖಾಂತರ ನೀವು ಇನ್ನೂ ಹೆಚ್ಚು ನಿಮ್ಮ ಆದಾಯವನ್ನು ಪಡಿಬೋದು ಅಂತ ಹೇಳಿ ಇವತ್ತಿನ ಈ ಒಂದು ಸಂಭಾಷಣೆಯಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಏನಪ್ಪ ಅಂದರೆ, ಜೇನು ಜನರಲಿ ಇದರಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ 15-20% ತೇವಾಂಶ ಇರುತ್ತೆ. ಇನ್ನು ಮಿಕ್ಕಿದ 80% ಅದರಲ್ಲಿರ್ತಕ್ಕಂಥ ಲ್ಯಾಕ್ಟೋಸ್ ಶುಗರ್ ಇರ್ಬೋದು, ಮತ್ತು ಮಿನರಲ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಇನ್ನಿತರ ಆರೋಗ್ಯಕ್ಕೆ ಉಪಯೋಗವಾಗುವಂಥ ಅಂಶಗಳು ತುಂಬ ಇದೆ. ಹಾಗಾಗಿ ಈ ಜೇನು ಸಂಸ್ಕರಣೆ, ಇತ್ತೀಚೆಗೆ ಜೇನು ಬೆಳೆ ರೈತರು ತುಂಬ ಜನ ಮಾಡ್ತಿದ್ದಾರೆ. ಬಟ್ ಸೆಲ್ಲಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದ್ರೆ ಎಲ್ಲರೂ ಜೇನು ಬೆಳೀತಾ ಇದ್ದಾಗ ಅದರದ್ದು ಒಂದು ಪ್ರಾಪರ್ ಸ್ಟೋರೇಜ್ ಮಾಡದೆ ಜೇನು ಬೆಳೆದಿರ್ತಕ್ಕಂಥ ಜೇನು ಕೆಡ್ತಾ ಇದೆ. ಮತ್ತು ಮಾರ್ಕೆಟಿಂಗ್ ಅವ್ರಿಗೆ ಒಂದು ಮಾರ್ಕೆಟ್ನ ಒಂದು ಸೌಲಭ್ಯ ಸಿಗದೆ ಯಾವ ರೀತಿ ಸೇಲ್ ಮಾಡಬೇಕು, ಅವ್ರದೇ ಒಂದು ಬ್ರ್ಯಾಂಡ್ ಇಟ್ಕೊಂಡು ಮಾರಕ್ ಹೋದ್ರೂ ಇವತ್ತು ತುಂಬಾ ಬ್ರ್ಯಾಂಡ್ಸ್ ಮಾರ್ಕೆಟ್ ನಲ್ಲಿ ದೊರೀತಾ ಇದಾವೆ. ಹಾಗಾಗಿ ಈ ಜೇನನ್ನ ಮಾರೋದು ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಟ್ ಅದನ್ನು ರೀಪ್ಲೇಸ್ ಆಗಿ ನಾವೇನು ಮಾಡ್ಬೋದು, ಯಾವ ರೀತಿಯಾಗಿ ಮೌಲ್ಯವರ್ಧನೆಯನ್ನು ಅಂಥೇಳಿ ಮಾಡ್ಬೋದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಜೇನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಬಹುಮುಖ್ಯವಾಗಿ ಈ ಸ್ಪ್ರೇ ಡ್ರೈಯರ್ ಎಂಬ ಒಂದು ಯಂತ್ರ ಬರುತ್ತೆ, ಒಣಗಿಸುವ ಸಾಧಕ ಇದು. ಈ ಒಂದು ಸಾಧನವನ್ನು ನೀವು ಪರ್ಚೇಸ್ ಮಾಡಿದರೆ, ಸೊ ಈ ಒಂದು ಜೇನು ಪುಡಿ ಮಾಡಲಿಕ್ಕೆ, ಅಂದರೆ ಜೇನು ರಸವನ್ನು ಪುಡಿ ಮಾಡಲಿಕ್ಕೆ ಬಳಸುವಂತಹ ಈ ಸ್ಪ್ರೇ ಡ್ರೈಯರ್ ಕೃತಕ ಒಣಗಿಸುವ ಸಾಧನ, ಇದನ್ನು ಪರ್ಚೇಸ್ ಮಾಡಿ ಇದರಿಂದ ಈ ನಾವು ಏನೇ ಜೇನಿರ್ಬೋದು, ಜೊತೆಗೆ ನೀವು ಜೇನಿನ ಜೊತೆಗೆ ಏನಾದರೂ ಹೈನುಗಾರಿಕೆ ಇಟ್ಕೊಂಡಿದ್ರೆ ಹಾಲಿನ ಪುಡಿಯನ್ನು ಕೂಡ ನಾವು ಇದರಲ್ಲಿ ಇದೇ ಒಂದು ಮಷೀನಿನ ಸಹಾಯದಿಂದ ಹಾಲಿನ ಪುಡಿ, ವಿವಿಧ ಹಣ್ಣುಗಳ ಒಂದು ಪುಡಿಗಳನ್ನು ಮಾಡ್ಬೋದು. ತರಕಾರಿಗಳ ಒಂದು ರಸವನ್ನು ಸಪ್ರೇಟ್ ಮಾಡಿ ಈ ಒಂದು ವಿವಿಧ ಬೀಟ್ರೂಟ್, ಕ್ಯಾರೆಟ್ ತರಕಾರಿಗಳು ಇರ್ಬೋದು ಎಕ್ಸಾಂಪಲ್ಸು. ಇಂಥ ವಿವಿಧ ಹಣ್ಣು ಮತ್ತು ತರಕಾರಿಗಳು ಅಲ್ಲದೆ ಡೈರಿ ಹಾಲು ಮತ್ತು ಹಾಲಿನ ಪುಡಿಯನ್ನು ಮಾಡಬಹುದು. ಅದೇ ರೀತಿಯಾಗಿ ಈ ಜೇನು ಪುಡಿ, ಜೇನು ಸೇಕರಣೆ ಮಾಡಲಿಕ್ಕೆ ನಿಮಗೆ ಬೇರೆ ಬೇರೆ ಸಂಸ್ಕರಣೆ ಘಟಕಗಳಿವೆ, ಹಂತಗಳು ಇವೆ. ಆದರೆ ಈ ಪುಡಿ ಮಾಡಲಿಕ್ಕೆ ಬಹುಮುಖ್ಯವಾಗಿ ನಮಗೆ ಈ ನಾನೇನು ಹೇಳಿರ್ತಕ್ಕಂಥ ಸಾಧನ ನಿಮಗೆ ಬೇಕೇ ಬೇಕಾಗತ್ತೆ. ಸೊ ಇದಿದ್ರೆ ನಾವು ಜೇನನ್ನು ಪುಡಿ ಮಾಡಿ ಮಾರೋದ್ರಿಂದ ಇನ್ನು ಏನು ಫ್ರೆಶ್ ಜೇನು ಮಾರ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಆದಾಯವನ್ನು ನಾವು ನಮ್ಮ ಆದಾಯದಲ್ಲಿ ದ್ವಿಗುಣತೆಯನ್ನು ಹೊಂದಬಹುದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಏನಪ್ಪ ಅಂದರೆ, ಇದು ಈ ತಂತ್ರಜ್ಞಾನ ಯಾವ ರೀತಿ ನಮಗೆ ಉಪಯೋಗಕಾರಿಯಾಗಿದೆ ಅಂದರೆ, ಈ ಏನು ಜೇನು 1 kg ಜೇನನ್ನು ನಾವು ತೆಗೆದು ಅದನ್ನು ಸ್ಪ್ರೇ ಮಾಡೋದ್ರಿಂದ ನಮಗೆ 700-800 ಗ್ರಾಮ್ ಪುಡಿ ಬರುತ್ತೆ. ಅಂದರೆ 20% ತೇವಾಂಶ, ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ 15-20% ನೀರಿನ ಅಂಶ ಇರುತ್ತೆ. ಅದು ಎಲ್ಲ ಹೋದ್ಮೇಲೆ ರಿಮೈನಿಂಗ್ 80% ಅಂಶ ಗಟ್ಟಿ ಅಂಶನೇ ಇರುತ್ತೆ. ಹಾಗಾಗಿ ನಾವು ಈ ಸ್ಪ್ರೇ ಡ್ರೈಯರ್ ಮುಖಾಂತರ ಕೆಲವೊಂದಿಷ್ಟು ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿ ನಾವು ಇದನ್ನು ಜೇನು ಪುಡಿಯಾಗಿ ಮಾರ್ಪಾಡಿದರೆ ಮಾರ್ಕೆಟ್ನಲ್ಲಿ ಕಾನ್ಫೆಕ್ಷನರೀಸು, ಬೇಕರೀಸು, ಈಗ ಒಳ್ಳೊಳ್ಳೆ ಪೇಸ್ಟ್ರಿ ಕೇಕ್ಸ್ ಎಲ್ಲ ನೋಡ್ತಿದ್ದೀವಿ. ಈ ಜೇನು ಪುಡಿಯನ್ನು ವಿವಿಧ ಕಾನ್ಫೆಕ್ಷನರೀಸ್ನಲ್ಲಿ ಬಳಸೋದ್ರಿಂದ ತುಂಬ ಹೆಚ್ಚಿನ ಬೇಡಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ. ನನ್ನ ದೂರವಾಣಿ ಸಂಖ್ಯೆ 7829201724. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.